ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇದು ಲಾಂಗ್ ಬೀನ್ಸ್ ಅಂತ ಹೇಳಿದ್ನಲ್ಲ, ಅದನ್ನು ಬೀಜಕ್ಕೆ ಅಂತ ಇಷ್ಟೊಂದು ಬಿಟ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿದೆ ಅಂತ. ಇದನ್ನು ಯಾಕೆ ಸ್ಟಾರ್ಟಿಂಗಲ್ಲಿ ತೋರಿಸ್ತಾ ಇದ್ದೀನಿ ಅಂದರೆ, ತುಂಬ ಜನ ಕೇಳ್ತಾಯಿದ್ರು, ಅಕ್ಕ ಲಾಂಗ್ ಬೀನ್ಸ್ ಹೇಗಿದೆ ತೋರಿಸಿ ಅಂತ. ನೋಡಿ, ಇಷ್ಟು ಉದ್ದ ಇದೆ ನೋಡಿ. ಹಂಗೆ ಎಷ್ಟೊಂದು ಕಾಯಿ ನೆಲಕ್ಕೆ ಜೋತು ಬೀಳೋವರೆಗೂ ಬಿಟ್ಟಿದೆ. ಆಮೇಲೆ ನೋಡಿ, ಈ ಡಾಲಿಯ ಎಷ್ಟು ದಪ್ಪ, ಎಷ್ಟು ಅಗಲ, ಇನ್ನೂ ಅರಳಬೇಕು. ಈ ಥರ ಇರೋದು. ನಾನು ಸೇಲ್ ಅಂತ ಹಾಕಿದಾಗ ಯಾರೂ ಗೆಡ್ಡೆ ಕೇಳಲಿಲ್ಲ. ಈಗ ಹೂ ನೋಡಿಬಿಟ್ಟು ಗೆಡ್ಡೆಗಳನ್ನ ಕೇಳ್ತೀರಾ. ಈಗ ನಾನು ಯಾವುದೇ ಗೆಡ್ಡೆನ ಕೊಡೋ ಅಂಥದ್ದು ಇಲ್ಲ. ತುಂಬ ಜನ ಈ ಫ್ಲವರ್ನ ಕಳಿಸ್ಬಿಟ್ಟು, ಅಕ್ಕ ಇದ್ರಲ್ಲಿ ಬೇರೆ ವೆರೈಟಿ ಇದೆಯಾ ಅಂದ್ರಲ್ಲ. ಇದೊಂದು ವೆರೈಟಿ ಮತ್ತು ಇದೊಂದು ವೆರೈಟಿ, 2 ವೆರೈಟಿ ಇದೆ. ಮತ್ತು ಇದು ಗಾರ್ಡೇನಿಯ ಗಿಡ. ತುಂಬ ಜನ ಈ ಕಲರ್ ಗಿಡ ಕೇಳ್ತಾ ಇದ್ರಲ್ಲ, ಇವಾಗೆಲ್ಲ ರೀಸ್ಟಾಕ್ ಆಗಿದೆ. ಯಾರಿಗಾದರೂ ಬೇಕಂದರೆ ಪಟ್ಟಂತ ಬುಕ್ ಮಾಡ್ಕೊಳ್ಳಿ. ನೋಡಿ, ಇದು ಪಿಂಕು ನಾಟಿ ವೆರೈಟಿ. ಇದು ಬಂದ್ಬಿಟ್ಟು ನಾಟಿ ವೆರೈಟಿ ಪಿಂಕು. ನೋಡಿ, ಇದರಲ್ಲೇ ಈ ಥರ ಒಂದು ಪಿಂಕ್ ಇದೆ ಮತ್ತು ಯೆಲ್ಲೋ ಇದೆ. 12 ಸುತ್ತ ಮಲ್ಲಿಗೆ ಇದೆಯಾಕ ಅಂತ ಕೇಳ್ತಿದ್ರಲ್ಲ. ಮತ್ತು ಗಿಡಗಳಿದೆ, ಒಂದು 5-6 ಗಿಡ ಅಷ್ಟೇ ಇರೋದು. ಯಾರಾದರೂ ಬೇಕು ಅಂದರೆ ಬುಕ್ ಮಾಡ್ಕೊಳ್ಳಿ. ಮತ್ತು ನೋಡಿ, ಇದು ಪಿಂಕು, ಇದೊಂಥರ ವೆರೈಟಿ. ನೋಡಿ, ಇದು ಇಷ್ಟೇ ಚಿಕ್ಕ ಗಿಡದಲ್ಲಿ ಎಷ್ಟೊಂದೆಲ್ಲ ಮುಗ್ಗಿದೆ ಅಂತ. ಮರಳೆ ಗಿಡ. ಇದು ನಿತ್ಯ ಮಲ್ಲಿಗೆ, ಅಂದರೆ ಇದು ಸದಾ ಹೂ ಬಿಡುತ್ತಲ್ಲ ಆ ಥರ ಗಿಡ. ಇದು ಕಾಕ್ಟ ಗಿಡ. ನೋಡಿ, ಇದು ಪಿಂಕ್ ಆ್ಯಂಡ್ ವೈಟು. ಈ ವೆರೈಟಿ ಒಂಥರ ಇದೆ. ಇದು ಎಷ್ಟು ಚೆನ್ನಾಗಿದೆ ಅಂದರೆ, ಗಿಡ ಒಂದೇ ಗಿಡದಲ್ಲಿ 2 ಹೂ ಇದೆ. ಮೊಗ್ಗುಗಳು ಅಷ್ಟೇ ನೋಡ್ಬೋದು ಆ ಗಿಡದಲ್ಲಿ ಎಷ್ಟೊಂದಿದೆ ಅಂತ. ಈ ರೀತಿ ಗಿಡಗಳಿದೆ. ಮತ್ತು ನೋಡಿ, ಪನ್ನೀರ್ ರೋಸಲ್ಲಿ ಈ ಥರ ವೆರೈಟಿ ಇದೆ. ನೋಡಿ, ಇದು ಜಾಜಿ ಗಿಡ ಮತ್ತು ಇದು ಪಾರಿಜಾತ ಗಿಡ. ನೋಡಿ, ಈ ಗಿಡದಲ್ಲಿ ತುಂಬ ಜನ ಕೇಳಿದ್ರಿ ಎಷ್ಟು ವೆರೈಟಿ ಇದೆ ಅಕ್ಕ ಅಂತ. ನೋಡಿ, ಇದು ಬ್ಲೂ ಕಲರ್ ಒಂದು ವೆರೈಟಿ ಇದೆ ಮತ್ತು ಈ ಕಲರ್ ಒಂದು ವೆರೈಟಿ ಇದೆ. ನೋಡಿ, ಇದೆಲ್ಲ ಗಾರ್ಡೇನಿಯ ಗಿಡ, ಅನಂತ ಪುಷ್ಪ ಗಿಡ. ಇನ್ನೊಂದು 4 ಗಿಡ ಅಷ್ಟೇ ಇದೆ. ಯಾರಿಗಾದರೂ ಬೇಕಂದರೆ ಬುಕ್ ಮಾಡ್ಕೊಳ್ಳಿ. ನೋಡಿ, ರೋಸ್ಮರಿನೂ ಅಷ್ಟೇ ಇನ್ನೊಂದು 4 ಗಿಡ ಇದೆ. ನೋಡು, ಇದೆಲ್ಲ ಕಲರ್ಸ್ ಎಲೆ ಬರುತ್ತಲ್ಲ ಆ ಥರ ಗಿಡಗಳು, ಅದು ಕೂಡ ಇದೆ. ಬೇಕು ಅಂದರೆ ಬುಕ್ ಮಾಡ್ಕೊಳ್ಳಿ. ಕೇಳ್ತಿದ್ದಂಥ ಡೈಸಿ ವೆರೈಟಿಲಿ ಬ್ಲೂ ಕಲರ್ ಬಂದಿದೆ, ವೈಟ್ ಇದೆ, ಪಿಂಕ್ ಇದೆ, ತುಂಬ ವೆರೈಟೀಸ್ ಇದೆ. ನೋಡಿ, ಗಿಡ ಈ ರೀತಿ ಒಂದು ಗಿಡ ಹಾಕೊಂತಂದರೆ ಈ ರೀತಿ ಕುಚ್ಚಾಗಿ ಹೊಡೆಯುತ್ತೆ. ಇದು ನಿಮಗೆ ತೋರಿಸೋದಕ್ಕೆ ಅಂತಲೇ ಇಟ್ಟಿರೋವಂಥ ಗಿಡ. ನೋಡಿ ಯಾವ ಥರ ಹೊಡೆದಿದೆ ಅಂತ. ಒಂದ್ಸಲಿ ಇನ್ವೆಸ್ಟ್ಮೆಂಟು. ಇದು ಸೇವಂತಿಗೆ ಸಸಿ ಥರನೇ ಪಕ್ಕದಲ್ಲೆಲ್ಲ ಮರಿ ಬರುತ್ತೆ. ಇದು ಆ ವೆರೈಟಿ ಗಿಡಗಳು. ನೋಡಿ, ಅದು ಯೆಲ್ಲೋ ಕನಕಾಂಬ್ರ. ಮತ್ತು ಇದು ಒಂದು ವೆರೈಟಿ, ಹೊಸ ವೆರೈಟಿ. ಇದು ತುಂಬ ಚೆನ್ನಾಗಿದೆ ಕಲರ್ ಹೂವು. ಯಾರಿಗಾದರೂ ಬೇಕು ಅಂದರೆ ಬುಕ್ ಮಾಡ್ಕೊಳ್ಳಿ. ತುಂಬ ಜನ ಕೇಳ್ತಾ ಇದ್ದಲ್ಲ ಡಬಲ್ ಪೆಟಲ್ ಇದೆಯಾ ಅಂತ. ನೋಡಿ, ಈ ಕಲರ್ ಡಬಲ್ ಪೆಟಲಿದೆ. ಮತ್ತು ಇದು ಪಿಂಕ್ ಕಲರ್ದೊಂದು ಡಬಲ್ ಪೆಟಲಿದೆ. ಮತ್ತು ಬಿಸ್ಕೆಟ್ ಕಲರ್ ಇದೆ, ಕನಕಾಂಬ್ರ ಕಲರ್ ಇದೆ. ಇದೆಲ್ಲ ಡಬಲ್ ಪೆಟಲ್ ಮತ್ತೆ ರೀಸ್ಟಾಕ್ ಆಗಿದೆ. ಯಾರಿಗಾದರೂ ಬೇಕು ಅಂದರೆ ಬೇಗ ಬುಕ್ ಮಾಡ್ಕೊಳ್ಳಿ. ನೋಡಿ, ಇದು ಒಂದು ವೆರೈಟಿ ಸಿಂಗಲ್ ಪೆಟಲಲ್ಲಿ. ನೋಡಿ, ಇದು ವೈಟ್ ಅಂತೂ ಎಷ್ಟು ಚೆನ್ನಾಗಿದೆ ಅಂತ. ಇದೊಂದು ವೆರೈಟಿ ಇದೆ. ಇದು ಯಾರಿಗಾದರೂ ಬೇಕಂದರೆ ಬುಕ್ ಮಾಡ್ಕೊಳ್ಳಿ. ಸಂಪಿಗೆ ಗಿಡದಲ್ಲಿ ವೈಟ್ ಸಂಪಿಗೆ ಒಂದಿದೆ ಮತ್ತು ಕೆಂಡು ಸಂಪಿಗೆ ಒಂದಿದೆ. 2 ವೆರೈಟಿ ಗಿಡಗಳು ಇವೆ. ಯಾರಿಗಾದರೂ ಬೇಕಂದರೆ ಬೇಗ ಬುಕ್ ಮಾಡ್ಕೊಳ್ಳಿ. ಇಷ್ಟೇ ಗಿಡ ಉಳಿದಿರೋದು. ಗಾರ್ಡನಲ್ಲಿ ಇದು ಯಾವ ಹೂವು ಅಂತ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡ್ತಾ ಇರ್ಬೋದು. ನೋಡಿ, ಇದು ಯಾವ ಗಿಡ, ಯಾವ ಹೂವು ಅಂತ ನೀವು ನನಗೆ ಕಮೆಂಟಲ್ಲಿ ತಿಳಿಸಿ. ತುಂಬ ಜನ ಸೇವಂತಿಗೆ ಕಲರ್ ಯಾವುದಿದೆ ಯಾಕಂತೀರಲ್ಲ. ನೋಡಿ, ಈ ಕಲರ್ ವೆರೈಟಿ ಒಂದಿದೆ, ಈ ಕಲರ್ ವೆರೈಟಿ ಒಂದಿದೆ. ನೋಡಿ, ಈ ಥರ ದಪ್ಪ ಹೂ ಬಿಡೋವಂಥ ಈ ಕಲರ್ ವೆರೈಟಿನೂ ಬಂದಿದೆ. ಇವಾಗ ರೀಸ್ಟಾಕ್ ಆಗಿದೆ. ಪಿಂಕ್ ವೆರೈಟಿ ಈ ರೀತಿನೂ ಕೂಡ ಇದೆ. ಈ ರೀತಿ ಪಿಂಕ್ ಆ್ಯಂಡ್ ವೈಟ್ ವೆರೈಟಿನೂ ಪಿಂಕು ಕೂಡ ಅವೈಲಬಲ್ ಇದೆ. ಶಂಖಪುಷ್ಪ ಹೂವಿನ ಗಿಡ ತೋರಿಸಿ ಯಾಕ ಅಂತ ಅಂದ್ರಲ್ಲ. ನೋಡಿ, ನಂದು ಇದು ಬ್ಲೂ ಕಲರು ಶಂಖಪುಷ್ಪ 5 ಸುತ್ತಿಂದು. ತುಂಬ ಚೆನ್ನಾಗಿ ಹೂ ಬಿಡ್ತಾ ಇದೆ. ನಾನು ಇದನ್ನು ತೆಂಗಿನ ಮರಕ್ಕೆ ಹಬ್ಬಿಸ್ತೀನಿ ಅಂತ ಹೇಳಿದ್ದೀನಿ. ಸೊ ಇದ್ದು ಇನ್ನೂ ಸೀಡ್ಸ್ ಆಗಿಲ್ಲ. ಸೀಡ್ಸ್ ಆದಾಗ ನಿಮಗೆ ಪ್ಲ್ಯಾಂಟ್ಸ್ಗಳನ್ನ ರೆಡಿ ಮಾಡಿ ಕೊಡುವಂಥದ್ದಿದೆ. ನೋಡಿ, ಇದಂತೂ ಲ್ಯಾವೆಂಡರ್ ಕಲರು ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಚೆನ್ನಾಗಿ ಹೂ ಬಿಡುತ್ತೆ ಇದು. ನೋಡಿ, ಲ್ಯಾವೆಂಡರ್ ಕಲರ್. ಇದು ಕೂಡ 5 ಸುತ್ತಿಂದೆ. ನಾನು ಇದನ್ನು ಸೀಡ್ಸ್ ಬಿಟ್ಟಿದ್ದೀನಿ. ನೋಡಿ, ಸೀಡ್ಸ್ ಆಗಬೇಕು. ಸುಮಾರು ಜನ ಕೇಳ್ತೀರಾ ಅಕ್ಕ ಸೀಡ್ಸ್ ಇದೆಯಾ ಅಂತ. ಸೀಡ್ಸ್ ಇಲ್ಲ ನೋಡಿ, ಆದರೆ ಹೂ ಮಾತ್ರ ತುಂಬ ಚೆನ್ನಾಗಿದೆ. ನೋಡಿ, ಈ ಥರ ಯೆಲ್ಲೋ ಕಲರ್ ಡಬಲ್ ಪೆಟಲ್ ದಾಸವಾಳ ತುಂಬ ಜನ ಕೇಳ್ತಾ ಇದ್ದಲ್ಲ. ಇದು ಇವಾಗ 1-2 ಗಿಡ ಮಾತ್ರ ಅವೈಲೇಬಲ್ ಇದೆ. ಯಾರಿಗೆ ಬೇಕೋ ಅವರು ಬೇಗ ಬುಕ್ ಮಾಡ್ಕೊಳ್ಳಿ.
ಮತ್ತು ಪರ್ಪಲ್ ಕಲರ್ ತುಂಬ ಜನ ಕೇಳ್ತಿದ್ರಲ್ಲ, ಅದು ಕೂಡ ಬುಕ್ ಬಂದಿದೆ, ಯಾರು ಬೇಕಾದರೂ ಬುಕ್ ಮಾಡ್ಕೊಳ್ಳಿ. ನೋಡಿ ಪಿಂಕ್ ಕಲರು ಅಷ್ಟೇ. ಈ ಗಿಡನೂ ಇವಾಗ ಒಂದೆರಡು ಗಿಡ ಮಾತ್ರ ಸಿಕ್ಕಿದೆ, ಅದನ್ನು ಕೂಡ ಬುಕ್ ಮಾಡ್ಕೋಬೋದು. ಇದು ಕನಕಾಂಬರ ಕಲರು, ಇದೇ ಬೇರೆ ಕಲರು, ಇದನ್ನು ಕೂಡ ಇದೆ, ಅವೈಲೇಬಲ್ ಇದೆ, ಬೇಕಾ ಬುಕ್ ಮಾಡ್ಕೊಳ್ಳಿ. ಇದು ಒಂದು ವೆರೈಟಿ ನೋಡಿ. ನೋಡಿ ಈ ಶೋ ಪ್ಲ್ಯಾಂಟ್ಸ್ ಗಿಡನ ತುಂಬ ಜನ ಕೇಳಿದರು. ಫಸ್ಟು ಸಲ ತಂದಾಗೆಲ್ಲ ಆಲ್ ಸೋಲ್ಡ್ ಔಟ್ ಆಗಿತ್ತು. ಮತ್ತು ಈಗ 2 ಗಿಡ ಬಂದಿದೆ, ಯಾರಿಗಾದರೂ ಬೇಕಂದರೆ ಬುಕ್ ಮಾಡ್ಕೊಳ್ಳಿ. ಇದು ಹೈಡ್ರಾನ್ಸ, ತುಂಬ ಚೆನ್ನಾಗಿದೆ. ಮಲ್ಲಿಗೆ ಗಿಡ, ತುಳಸಿ ಗಿಡ, ಪ್ರತಿಯೊಂದು ಗಿಡನೂ ಇದೆ. ಸೀಬೆ ಗಿಡನೂ ಇದೆ. ನೋಡಿ ಎಷ್ಟು ಚಿಕ್ಕ ಗಿಡದಲ್ಲೇ ಎಷ್ಟೊಂದು ಕಾಯಿ ಬಿಟ್ಟಿದೆ. ಈ ರೀತಿ ಇರೋ ಗಿಡಗಳನ್ನ ನಾನು ಕಳಿಸ್ಕೊಡೋ ಅಂಥದ್ದು. ಯಾರಿಗಾದರೂ ಬೇಕು ಅಂದರೆ ಬೇಗ ಬುಕ್ ಮಾಡ್ಕೊಳ್ಳಿ. ನೋಡಿ ಸೀಬೆ ಗಿಡದಲ್ಲಿ, ಒಂದೇ ಗಿಡದಲ್ಲಿ ಯಾವ ಥರ ಈಚು ಕಾಯಿಯಾಗಿದೆ ಅಂತ ನಾನು ಪ್ರತಿ ಸಲಿನೂ ವೀಡಿಯೋದಲ್ಲಿ ನಿಮಗೆ ಗಿಡಗಳನ್ನ ತೋರಿಸ್ತಾನೆ ಇರ್ತೀನಿ. ನಾನು ಕಳಿಸಿರೋಂಥ ಗಿಡಗಳು ಯಾವ ರೀತಿ ಹೋಗಿವೆ ಅಂತೆಲ್ಲ ವೀಡಿಯೋ ಕಳಿಸ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಹೋಗಿದೆ ನೋಡಿ. ಇದು ಅಶ್ವಿನಿ ಅರುಣ್ ಅಂತೇಳಿ ಸಂಪಿಗೆ ಗಿಡ ಕಳಿಸಿದ್ನಲ್ಲ, ಅವರೇ ಕೂಡ ಫೋಟೋ ತೆಗೆದು ವೀಡಿಯೋಸ್ ಮಾಡಿ ಕಳಿಸ್ಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿ ಹೋಗಿದೆ ಗಿಡಗಳು ಅಂತ. ನಾನು ಈ ರೀತಿ ಪ್ಯಾಕಿಂಗ್ ಮಾಡಿ ನೋಡಿ, ಒಂದು ಗಿಡನೂ ಕೂಡ ಹಾಳಾಗ್ದಂಗೆ ಅವ್ರಿಗೆ ಹೋಗಿದೆ ನೋಡಿ. ಅವರೆಲ್ಲನೂ ಇಟ್ಕೊಂಡು ಫೋಟೋ ತೆಗೆದು ಮತ್ತು ವೀಡಿಯೋಸ್ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಇಷ್ಟು ನೀಟಾಗಿ ಅವ್ರಿಗೆ ಗಿಡಗಳನ್ನ ಕಳಿಸಿರೋ ಅಂಥದ್ದು. ಸಂಪಿಗೆ ಗಿಡನೂ ಕೂಡ 3 ತೊಗೊಂಡಿದ್ರು ಅಂತ ಹೇಳಿದ್ನಲ್ಲ, ಅದು ಮತ್ತು ಇದು ಮರಳೆ ಗಿಡ ಒಟ್ಟು ತೊಗೊಂಡಿದ್ರು, ಅವರಿಗೆ ಕಳಿಸ್ಕೊಟ್ಟಿರೋ ಅಂಥದ್ದು. ಇದು ಹಾವೇರಿ ಡಿಸ್ಟಿಕ್ಕಿಗೆ. ನಾನು ಎಲ್ಲ ಡಿಸ್ಟಿಕ್ಕಾಗಲಿ ತಾಲೂಕಿಗಾಗಲಿ ನಾನು ಗಿಡಗಳನ್ನ ಕಳಿಸ್ಕೊಡ್ತಾ ಇದ್ದೀನಿ ನೋಡಿ. ಈ ರೀತಿ ನನ್ನ ಕೊರಿಯರ್ಗಳು ಹೋಗಿರುತ್ತೆ, ಅವರೇ ಕೂಡ ವೀಡಿಯೋ ಮಾಡಿ ನನಗೆ ಕಳಿಸ್ಕೊಟ್ಟಿರೋ ಅಂಥದ್ದು. ತುಂಬ ಚೆನ್ನಾಗಿ ಅವ್ರಿಗೆ ಗಿಡಗಳು ಹೋಗಿದೆ ಸೇಫಾಗಿ. ಈ ರೀತಿ ಗಿಡಗಳನ್ನ ನಾನು ಕಳಿಸೋ ಅಂಥದ್ದು. ಈ ರೀತಿ ಯಾರಿಗಾದರೂ ನಿಮಗೂ ಗಿಡಗಳು ಬೇಕು ಅಂದರೆ ಬುಕ್ ಮಾಡ್ಕೊಳ್ಳಿ. ಇದೇ ರೀತಿಯೇ ನಾನು ಎಲ್ಲರಿಗೂ ಗಿಡ ಕಳಿಸೋ ಅಂಥದ್ದು ನೋಡಿ. ಇದು ದೀಪ್ತಿ ಶೆಟ್ಟಿ ಅಂತೇಳಿ ಭದ್ರಾವತಿ ಅವ್ರಿಗೆ ಗಿಡಗಳನ್ನ ಕಳಿಸೋದು ಕೊಟ್ಟಿದ್ನಲ್ಲ, ಫಸ್ಟ್ ಟೈಮ್ ಕಳಿಸಿರೋಂಥ ಎಲ್ಲ ಗಿಡಗಳು ಅವ್ರು ಯಾವ ರೀತಿ ಸೆಟ್ ಮಾಡ್ಕೊಂಡಿದ್ದಾರೆ ಅಂತ ಅದು ವಿಡಿಯೋ ಕೂಡ ಮಾಡಿ ಕಳಿಸಿದ್ದಾರೆ. ತುಂಬ ಚೆನ್ನಾಗಿ ಗಿಡಗಳು ಬಂದಿದೆ ಅವ್ರ ಹತ್ರ. ನೆಕ್ಸ್ಟು ಸುಮಾರು ಗಿಡಗಳನ್ನ ಬುಕ್ ಮಾಡ್ಕೊಂಡಿದ್ದಾರೆ, ಅದಕ್ಕೆಲ್ಲ ಇನ್ನೂ ಬಿಲ್ ಕಳಿಸಿಲ್ಲ. ಬಿಲ್ ಕಳಿಸಿ ಅವ್ರಿಗೆ ಕೊರಿಯರ್ ಮಾಡಿಕೊಡ್ಬೇಕು ನೋಡಿ. ಇದು ಒಂಥರ ಶೋ ಗಿಡ ಎಷ್ಟು ಚೆನ್ನಾಗಿದೆ ಹೂವು ಅಂತ, ಬಲ್ಬ್ ಥರ ಬಿಟ್ಟಿದೆ. ಇದು ತುಂಬ ಚೆನ್ನಾಗಿದೆ. ಇದನ್ನು ನನ್ನ ಮಗಳು ಮೀಶೋದಿಂದ ನನಗೆ 3 ಗಿಡ ತರಿಸ್ಕೊಟ್ಟಿದ್ಲು. ಅದರಲ್ಲಿ ಒಂದರಲ್ಲಿ ಹೂವು ಬಿಟ್ಟಿದ್ದು. ಜೀನಿಯಾ ಕೂಡ ಹೂವು ಬಿಟ್ಟಿದೆ. ಇದು ಒಂಥರ ವೆರೈಟಿ, ಇನ್ನು ಮಿಕ್ಕಿದೆಲ್ಲ ಮೊಗ್ಗಾಗಿದೆ. ಇದು 2 ಹೂವು ಮಾತ್ರ ಬಿಟ್ಟಿದೆ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇದು ರೆಡ್ ಅಮರ್ ಲಿಲಿ ಬಲ್ಬು. ನಾನು ವೀಡಿಯೋದಲ್ಲಿ ಹೂವು ನೋಡಿದರೆ ಗೊತ್ತಿರುತ್ತೆ. ಈ ಬಲ್ಬ್ ಕೂಡ ಅವೈಲೇಬಲ್ ಇದೆ, ಯಾರಿಗಾದರೂ ಬೇಕು ಅಂದರೆ ಬುಕ್ ಮಾಡ್ಕೊಳ್ಳಿ. ಗಾರ್ಡನಲ್ಲಿ ಡಾಲಿಯಾ ಶುರುವಾಗಿದೆ ಅನ್ನಲ್ಲ ನೋಡಿ, ಯಾವ ಥರ ಇದೆ. ಒಂದೇ ಗಿಡದಲ್ಲಿ 4-5 ಹೂವು ಬಿಟ್ಟಿದೆ, ಮೊಗ್ಗಾಗಿದೆ. ಹಾಗಾಗಿ ನಾನು ಇವಾಗ ಯಾರಿಗೂ ಗೆಡ್ಡೆ ಕೊಡ್ತಾಯಿಲ್ಲ, ಯಾರೂ ಬೇಜಾರು ಮಾಡ್ಕೊಬೇಡಿ. ನೆಕ್ಸ್ಟ್ ಇಯರು ನಾನು ಯಾಕೆ ಪದೇ ಹೇಳ್ತೀನಿ ಅಂದರೆ, ಯಾರೇ ನೋಡಿದ್ರು ವಾಟ್ಸಪ್ಪಲ್ಲಿ ಡೈಲಿಯಾಗಿ ಕೊಡ್ತೀರಾ ಅಕ್ಕ, ಡೈಲಿಯಾಗಿ ಗೆಡ್ಡೆ ಕೊಡ್ತೀರಾ ಅಕ್ಕ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ನಂದು ಆಲ್ರೆಡಿ ಇರುತ್ತೆ ಗಿಡಗಳು ರೆಡಿಯಾಗಿ ಫ್ಲವರಿಂಗ್ ಆಗ್ತಾ ಇರೋದ್ರಿಂದ ಯಾವುದೇ ರೀತಿ ಗಿಡಕ್ಕೆ ಡಿಸ್ಟರ್ಬ್ ಮಾಡ್ದಲ್ಲ. ಆಮೇಲೆ ಗೆಡ್ಡೆಗಳು ಸಹ ಕರಗೋಗಿರುತ್ತೆ, ಹಂಗಾಗಿ ತೆಗಿಯೋಕ್ಕೆ ಬರೋದೇ ಇರೋದ್ರಿಂದ ನಾನು ಇವಾಗ ನಿಮಗೆ ಕೊಡೋಕ್ಕಾಗ್ತಾಯಿಲ್ಲ. ಸೇವಂತಿಗೆಯಲ್ಲಿ ಈ ರೀತಿ ಕಲರ್ ಕೂಡ ಅವೈಲೇಬಲ್ ಇದೆ. ಇದು ಶೋ ಪ್ಲ್ಯಾಂಟ್ಸು. ಇದು ನನಗೆ ಕುಣಿಗಲ್ ಅವರೇ ಕೊಟ್ಟಿರೋದು. ಇದರಲ್ಲಿ ರೆಡ್ ಥರ ಹೂವು ಬಿಡುತ್ತೆ, ತುಂಬ ಚೆನ್ನಾಗಿರುತ್ತೆ. ರೆಡ್ ವೈನ್ ಅಂತ ಏನೋ ಕರೀತಾರೆ ಈ ಗಿಡನ, ಅವರೇ ಕೊಟ್ಟಿದ್ದಂತೂ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.